ಮಣ್ಣಲ್ಲಿ ಲೀನಳಾದ ಕೃತಿಕಾ, ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ಶಾಸಕ ರಾಜುಕಾಗೆ ಪುತ್ರಿ ಕೃತಿಕಾ ಅಂತಿಮ ದರ್ಶನಕ್ಕೆ ಹರಿದು ಬಂದ ಜನಸಾಗರ. ಓದಿದ್ದು KS, ಅವಳಿಗೆ ಈಗ ಕೇವಲ 36 ವರ್ಷ. ಮದುವೆಯಾಗಿ 2 ವರ್ಷದ. ಹೌದು, ಬೆಳಗಾವಿ ಜಿಲ್ಲೆ ಕಾಗವಾಡ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಅವರ ಜ್ಯೇಷ್ಠ ಪುತ್ರಿ ಕೃತಿಕಾ ನಿನ್ನೆ ತಮ್ಮ ಜೀವನಕ್ಕೆ ಅಂತಿಮ ವಿದಾಯವನ್ನ ಹೇಳಿದ್ದಾರೆ. ಕಳೆದ 1 ವರ್ಷಗಳಿಂದ ಕ್ಯಾನ್ಸರ್ ಅನ್ನೋ ಮಹಾಮಾರಿಗೆ ತುತ್ತಾದಂತಹ ಕೃತಿಕಾ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಮಧ್ಯಾಹ್ನ ಕೊನೆಯುಸಿರೆಳೆದಿದ್ದಾರೆ. ತಮ್ಮ ಬದುಕಿನುದ್ದಕ್ಕೂ ಸ್ಫೂರ್ತಿಯಾಗಿದ್ದ ಮಗಳ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ಕುಟುಂಬಕ್ಕೆ ಬರಸಿಡಿಲೆ ಅಪ್ಪಳಿಸಿದಂತಾಗಿದೆ. ಇಂದು ಭಾನುವಾರದಂದು ಬೆಳಗ್ಗೆ 6 ಗಂಟೆಗೆ ಏನೂ ಅರಿಯದ ಕಂದಮ್ಮಳ ಕಂಡು ಜನ ಭಾವುಕರಾಗಿ ಕಣ್ಣೀರು ಹರಿಸಿದ್ರು. ಒಟ್ಟಾರೆಯಾಗಿ ಬಾಳಿ ಬದುಕಬೇಕಿದ್ದ ಕೃತಿಕಾ ಚಿಕ್ಕ ವಯಸ್ಸಿಗೆ ಇಹಲೋಕ ತ್ಯಜಿಸಿದ್ದು ಕುಟುಂಬಕ್ಕೆ ತುಂಬಲಾರದ ನಷ್ಟವಾಗಿದ್ದು ಸುಳ್ಳಲ್ಲ. ನ್ಯೂಸ್ ಬ್ಯೂರೋ, ಉಮೇಶ್ ಕೋಳಿ, UK9 ಚಿಕ್ಕೋಡಿ. ರಾಜು ಕಾಗೆ ಅವರು ತಮ್ಮ ಜೀವಮಾನದಲ್ಲಿ 2 ಹೆಣ್ಮಕ್ಳಿದ್ರೂ ಸಹಿತ ಗಂಡ್ಮಕ್ಳು ಬೇಕು ಅನ್ನೋಂಥ ಕೊರಗು ಎಂದು ನಮ್ಮ ಮುಂದೆ ಮಾತಾಡಿರ್ಕಿಲ್ಲ. ಅವರು ಕುಟುಂಬಕ್ಕೆ ಒಂದು ಈ ದುಃಖನ ಭರಿಸ್ತಕ್ಕಂಥ ಶಕ್ತಿಯ ಭಗವಂತ ದಯಪಾಲಿಸಲಿ. ಜನಪ್ರಿಯ ಶಾಸಕರು ಸೋದರಾಗಿರ್ತಕ್ಕಂಥ ರಾಜು ಕಾಗೆ ಅವರ ಹಿರಿಯ ಸುಪುತ್ರಿ ವಿಧಿವಶರಾಗಿದ್ದಾರೆ. ಬಹುಶಃ ರಾಜು ಕಾಗೆ ಅವರು ತಮ್ಮ ಜೀವಮಾನದಲ್ಲಿ 2 ಹೆಣ್ಮಕ್ಳಿದ್ರೂ ಸಹಿತ ಗಂಡ್ಮಕ್ಳು ಬೇಕು ಅನ್ನೋಂಥ ಕೊರಗು ಎಂದು ನಮ್ಮ ಮುಂದೆ ಮಾತಾಡಿರ್ಕಿಲ್ಲ. 2 ಹೆಣ್ಮಕ್ಳನ್ನ ನಾನು ಗಂಡ್ಮಕ್ಳ ರೀತಿ ಬೆಳೆಸ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಬೆಳೆಸಿದ್ರು. ಈಗ ತೀರಿ ಹೋದವರು ಭಾಳ ಶಾಂತ ಸ್ವಭಾವ, ಭಾಳ ವಯಸ್ಸು ಮಗಳು. ಅದೇ ಅತಿ ಸಣ್ಣ ವಯಸ್ಸು, 36ನೇ ವಯಸ್ಸಿನಲ್ಲಿ ವಿಧಿವಶರಾಗಿದ್ದಾರೆ. ಅವರ ಆತ್ಮಕ್ಕೆ ದಯಾಗನ ಶಾಂತಿ ಕೊಡಲಿ. ಅವರು ಸುಮಾರು ಒಂದು 4-5 ತಿಂಗಳಿಂದ ಆಸ್ಪತ್ರೆಯಲ್ಲಿ ಇಟ್ಕೊಂಡು ಚಿಕಿತ್ಸೆಯನ್ನು ಪಡಿತಾ ಇದ್ರು. ಅದು ಕ್ಯಾನ್ಸರ್ ಕಾಯಿಲೆಯಿಂದ ಅವರು ಬಳಲ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ವೈದ್ಯರ ಮುಖಾಂತರ ತಿಳ್ಕೊಂಡಿರ್ತಕ್ಕಂಥದ್ದು. ಸಾಕಷ್ಟು ಪ್ರಯತ್ನಗಳಾದರೂ ಕೂಡ ಅದು ಆರೋಗ್ಯದಲ್ಲಿ ಸುಧಾರಣೆ ಚೇತರಿಕೆ ಕಾಣಲೇ ಇಲ್ಲ. ಮಧ್ಯದಲ್ಲಿ ಒಂದ್ಸರಿ ಅಮೆರಿಕಕ್ಕೆ ಹೋಗ್ಬೇಕು ಅಂತಕ್ಕಂಥ ಚಿಂತನೆಯನ್ನು ಕೂಡ ನಾನು ಅಧಿಕಾರಿಗಳು ಮಾಡಿದ್ದೀನಿ. ಆದ್ರೆ ಡಾಕ್ಟರ್ ಒಂದು ಸಲಹೆ ಮೇರೆಗೆ ಅದನ್ನ ಇಲ್ಲೇನೆ ಚಿಕಿತ್ಸೆ ಮುಂದುವರಿಸಬೇಕು ಅಂತ ಹೇಳಿ ಕೊನೆಗೆ ಅದು ಆಗಲಿಲ್ಲ. ಕೊನೆಯ ಹೆಸರನ್ನು ಎಳೆದಿಲ್ಲ. ಸಣ್ಣ ವಯಸ್ಸು, ಒಂದೇ ಮಗು. ಅವರು ಕುಟುಂಬಕ್ಕೆ ಒಂದು ಈ ದುಃಖನ ಭರಿಸ್ತಕ್ಕಂಥ ಶಕ್ತಿಯ ಭಗವಂತ ದಯಪಾಲಿಸಲಿ ಅಂತ ಹೇಳಿ, ಮತ್ತು ಕೃತಿಯನ್ನ ತನ್ನ ಆತ್ಮಕ್ಕೆ ಚಿರಶಾಂತಿಯನ್ನ ಭಗವಂತ ದಯಪಾಲಿಸಲಿ ಅಂತ ಹೇಳಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ.
Oh,